ಆದರೂ ಮದುಮಗಳನ್ನ ಅವ್ರ ಮನೆ ತನಕ ಬಿಟ್ಬಿಟ್ಟು ಬರಲಿಲ್ಲ ಅನ್ನೋದೇ ಬೇಜಾರು ಕಣ್ರಿ. ಅದಕ್ಕೆ ದಿಶನ್ನ ಮದುವೆ ಆಗ್ಬಾರ್ದು ಅಳಿ ಅಂದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ದೆ ನೀವಲ್ವಾ? ಈಗ ಮನೆವರೆಗೂ ಬೀಳ್ಕೊಡ್ಲಕ್ ಆಗ್ಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೋತಿದ್ದೀರಾ? ಅದು ಹಾಗಲ್ಲ ಕಣೆ. ದಿಶಾ ನನ್ನ ಪ್ರಾಣ ಉಳಿಸಿದ ಹುಡುಗಿ. ಅಂಥ ಹುಡುಗಿನ ಅಳೇಂದ್ರು ಮದುವೆ ಆಗ್ಬೇಡ ಅನ್ನೋದು ತಪ್ಪಲ್ವಾ? ಅದು ಸರಿನೇ. ನಮ್ ದೀಪು ತರ ದಿಶಾನು ಸ್ವಲ್ಪ ಒಳ್ಳೆ ಹುಡುಗಿನೇ. ಅತ್ತೆ ಮಾವ ನೀನು ಯಾವಾಗ ಬಂದೆಮ್ಮ? ನೀವು ಯಾರೂ ಇರಲಿಲ್ವಲ್ಲ, ನರಸಿಂಹಂಗೆ ಅಡುಗೆ ಮಾಡ್ಕೊಡೋಕ್ಕೆ ಅಂತ ನೆನ್ನೆಯಿಂದ ಬಂದು ಇಲ್ಲೇ ಇದ್ದೀನಿ. ಅಡ್ಗೆ ಮಾಡೋಕ್ ನೀನ್ ಬಂದ್ಯಾ? ಸ್ಟೇಷನಲ್ಲಿ ತಾಳಿ ತೆಗ್ದಿದ್ದೆ ತಾನೆ? ಮತ್ತೇನು ತಾಳಿ ಹಾಕೊಂಡಿದ್ಯಾ? ನನಗಂತೂ ತಾಳಿನ ತೆಗ್ದಿಡೋಕ್ಕೆ ಇಷ್ಟ ಇರಲಿಲ್ಲ, ಆದರೆ ಅಪ್ಪ ಫೋರ್ಸ್ ಮಾಡಿದ್ರು ಅಂತ ಹಾಗೆ ಮಾಡಿದೆ ಅಷ್ಟೆ. ಅದಕ್ಕೆ ಬರೀ ಕತ್ತಲ್ಲಿರಬಾರ್ದು ಅಂತ ಮತ್ತೆ ಕಟ್ಕೊಂಡೆ. ನರಸಿಂಹ, ಇದೇನಪ್ಪ ನಾವು ಮನೆಯಲ್ಲಿ ಇಲ್ಲದೆ ಇರುವಾಗ ಈ ಹುಡುಗಿ ಬಂದಿಲ್ಲೇ ಇದ್ಲಾ? ನಾನೇನು ಕರೆದಿಲ್ಲಮ್ಮ, ಅವಳಾಗೆ ಬಂದಿದ್ದು. ಊಟ ತಿಂಡಿ ಮಾಡಿಕೊಟ್ಟು ಅಪ್ಪ ಅಮ್ಮ ಬರೋವರೆಗೂ ಇರ್ತೀನಿ ಅಂತ ಹೇಳಿದ್ಲು. ಅಪ್ಪ ಅಮ್ಮ ಬಂದ್ರಲ್ಲ, ನೀನು ಹೊರಡು. ಹೊರಡ್ತೀನಿ. ನನ್ನ ಬ್ಯಾಗ್ ರೂಮಲ್ಲೇ ಇದೆ, ತಗೋತೀನಿ. ಅಮ್ಮ, ನೀನು ಇಲ್ಲದೆ ನಾನು ಊಟ ತಿಂಡಿ ಮಾಡಿದೆ ಸ್ವರ್ಗೋಗಿದ್ದೀನಿ. ನಾನು ಎಕ್ಸೈಸ್ ಮುಗಿಸ್ಕೊಂಡ್ಬಿಡ್ತೀನಿ. ಅದು ತಿಂಡಿ ಮಾಡಮ್ಮ. ಆಯ್ತು. ಅಣ್ಣ, ಏನ್ ನಡೀತಿದೆ ನಮ್ಮ ಮನೇಲಿ? ಅವಳು ಡಿವೋರ್ಸ್ ಕೊಟ್ಟು ತಾಳಿ ಬಿಚ್ಚಿಟ್ಟಿದ್ಲು. ಈಗ ತಾಳಿ ಹಾಕೊಂಡು ಈ ಮನೆಗೆ ಬಂದು ಹೆಂಡತಿ ತರ ಇದ್ದಾಳೆ. ಏನಣ್ಣ ನಡೀತಿದೆ? ಅವರಿಬ್ಬರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಕಣೆ. ಒತ್ಸಲ ಅಡುಗೆ ಮನೆಯಲ್ಲಿ ತಿಂಡಿ ಮಾಡ್ತಾ ಇದ್ದಾಳೆ, ಸಹಾಯ ಮಾಡು ಒಂದೇ. ಅದಕ್ಕೆ ರಾತ್ರಿ ಎಲ್ಲ ಇಲ್ಲೇ ನಿಂತಿದ್ರ? ಚಿಕ್ಕಪ್ಪ ರಾತ್ರಿ ಏನೋ ಮಾತಾಡಕ್ಕೆ ಬಂದರು ನನ್ನ ಹತ್ರ. ನಾನೇ ಅವ್ರ ಮಾತು ಕೇಳದೆ ಕಳಿಸ್ಬಿಟ್ಟೆ. ಹಾಗಾದ್ರೂ ನಿಮ್ಮನ್ನು ನೋಡಿದ್ರೆ ಒಳಗೆ ಕರ್ಕೊಂಬಂದಿರ್ತದೆ. ನನ್ನಿಂದ ನೀವು ರಾತ್ರಿ ಎಲ್ಲ ಮಳೆ ನೆನೆಯೋ ಥರ ಆಗೋಯ್ತಲ್ಲ. ಐ ರಿಯಲಿ ಸಾರಿ. ಬನ್ನಿ ಅದಕ್ಕೆ. ಅದಕ್ಕೆ ಪ್ಲೀಸ್, ರಾತ್ರಿ ಎಲ್ಲ ನೆಂತಿದ್ದೀರಾ? ಚಿಕ್ಕಪ್ಪ ರಾತ್ರಿ ನೀವು ಅದಕ್ಕೆ ಬಗ್ಗೆನೇ ಹೇಳಕ್ಕೆ ಬಂದ್ರಿ ಅನ್ಸುತ್ತೆ. ನಾನೇ ತಾಳ್ಮೆ ಇಲ್ಲದೆ ನಿಮ್ಮನ್ನು ಕಳಿಸ್ಬಿಟ್ಟೆ. ಹೌದಪ್ಪ, ಸೌಂದರ್ಯ ರಾತ್ರಿ ಎಲ್ಲ ಇಲ್ಲೇ ನಿಂತಿದ್ಲು. ನನಗೆ ನಿದ್ದೆನೇ ಬಂದಿಲ್ಲ ಗೊತ್ತಾ? ನನ್ನಿಂದ ಆಗಿರೋ ತಪ್ಪಿಗೆ ದಯವಿಟ್ಟು ನನಗೆ ಕ್ಷಮಿಸಿ. ಅದಕ್ಕೆ ದಯವಿಟ್ಟು ಒಳಗೆ ಬನ್ನಿ. ನಾನು ಮನೆ ಒಳಗೆ ಬರಬೇಕು ಅಂದ್ರೆ ನಂದು ಒಂದೇ ಕಂಡೀಷನ್. ನೀನು ದಿಶನ್ನ ನಿನ್ನ ರೂಮ್ಗೆ ಸೇರಿಸ್ಬೇಕು. ಆಗತ್ತಾ ಇಲ್ವಾ? ಆಯಿತು, ಈಗ ಅದ್ರ ಒಳಗೆ ಬನ್ನಿ. ಜಾಜಿ, ಟವಲ್ ಏನಾದ್ರು ತಗೊಂಬನ್ನಿ ಪ್ಲೀಸ್. ಏನು ಬೇಕಾಗಿಲ್ಲ. ಅದಕ್ಕೆ ಬೇಡ ಅನ್ನಲ್ಲ. ಅದಕ್ಕೆ ರಾತ್ರಿ ಎಲ್ಲ ನೆಂದಿದ್ದೀರಾ, ಏನಾದರೂ ಹುಷಾರ್ ತಪ್ಪಿದ್ರೆ ಏನು ಗತಿ? ಏನೂ ಆಗಲ್ಲ, ನಾನೇ ಹೋಗಿ ಫ್ರೆಶ್ ಆಗ್ತೀನಿ. ಅತ್ತೆ ಅತ್ತೆ ಅತ್ತೆ, ಅಬ್ಬಾ ಬಾ 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 ಬಾ, ಒಂದಿನಕ್ಕೆ ಇಷ್ಟು ದೊಡ್ಡ ಸೂಟ್ ಕೇಸ್ ತಂದಿದೀಯನಮ್ಮ. ನಿಮ್ಮನೆಯಿಂದಾನೇ ಅಡ್ಗೆ ಮಾಡಕ್ಕೆ ದಿನಸಿನೂ ತಗೊಂಬಂದ್ಬಿಟ್ಯಾ?
ಇಲ್ಲ ಆಂಟಿ, ಇದರಲ್ಲಿ ಬರೀ ಬಟ್ಟೆಗಳಿದೆ ಅಷ್ಟೆ. ಏನಮ್ಮ ಹೊರಟಿಯಾ? ಅತ್ತೆ, ನೀವು ಎಲ್ಲರೂ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೆ ಎಲ್ರಿಗೂ ತಿಂಡಿ ಮಾಡ್ಕೊಟ್ಟು ಹೋಗ್ಲಾ? ಏನೂ ಬೇಕಾಗಿಲ್ಲ. ನೆನ್ನೆ ಬೇಡ ಅಂದರೂ ನೀನೇ ಮನೆಗೆ ಬಂದೆ. ಅಪ್ಪ ಅಮ್ಮ ಬರೋವರೆಗೂ ಇರ್ತೀನಿ ಅಂತನೂ ಅಂತೆ. ಈಗ ಮತ್ತೆ ತಿಂಡಿ ಮಾಡ್ಕೊಳ್ಳೋ ನೆಪದಲ್ಲಿ ಇಲ್ಲೇ ಉಳ್ಕೊಳ್ಳೋ ಪ್ಲ್ಯಾನ್ ಮಾಡ್ತಿದ್ಯಾ? ಇಲ್ಲ ನರಸಿಂಹ. ಏನು ಮಾತಾಡ, ಹೊರಡು. ಸರಿ ಆಯಿತು. ಫಿಟ್ನೆಸ್ ಟೆಸ್ಟಲ್ಲಿ ಚೆನ್ನಾಗಿ ಮಾಡು ಆಯಿತಾ? ಜಾಸ್ತಿ ಟೈಮ್ ಇಲ್ಲ. ಆಲ್ ದಿ ಬೆಸ್ಟ್. ಅತ್ತೆ, ಬರ್ತೀನಿ. ಮಾಮ ಬರ್ತೀನಿ. ಬಾಯ್ ಆಂಟಿ. ಅತ್ತೆ, ನೀನು ಯಾಕೆ ಅವಳನ್ನ ಹಾಗೆ ನೋಡ್ತಾ ಇದೆಯಾ? ಅಲ್ಲ ಕಣೋ, ನಿಮ್ಮಿಬ್ಬರದು ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲೋ. ನಾವಿಲ್ದೇ ಇದ್ದಾಗ ಅವಳು ಬಂದು ಇಲ್ಲಿರ್ತಾಳೆ. ಈಗ ನಾವು ಬಂದ್ವಿ ಅಂತ ನೀನು ಅವಳನ್ನ ಹೋಗು ಅಂತ ಕಳಿಸ್ಕೊಡ್ತಾ ಇದೀಯ. ಅವಳು ನೋಡಿದ್ರೆ ನೀನು ಟೆಸ್ಟ್ ಎಲ್ಲ ಚೆನ್ನಾಗಿ ಮಾಡು, ಜಾಸ್ತಿ ಟೈಮ್ ಇಲ್ಲ ಅಂತಾಳೆ. ಅಲ್ಲ, ಇದೆಲ್ಲ ಏನು? ಆ ಹುಡುಗಿ ಒಳ್ಳೆಯವಳ ಕೆಟ್ಟವಳ? ಒಳ್ಳೆಯ ಥರ ಮುಖವಾಡ ಹಾಕೊಂಡಿರೋ ಕೆಟ್ಟವಳು ಅಂತ ಅನ್ಕೋ. ಓ, ಈಗ ಒಳಗೆ ಹೋಗಿ ತಿಂಡಿ ಮಾಡು. ಆಯ್ತಪ್ಪ. ಅದಕ್ಕೆ ನಾನು ಹೋಗಿ ಚಟ್ನಿ ಮಾಡ್ತೀನಿ. ನರಸಿಂಹ, ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬರೋ. ದೋಸೆ ರೆಡಿ ಇದೆ, ಚಟ್ನಿ ಮಾಡಿಬಿಡ್ತಾಳೆ ಬೇಗ. ನರಸಿಂಹ, ಏನೋ ಹಾಗೆ ನೋಡ್ತಾ ಇದೀಯಾ? ಅಲ್ಲಮ್ಮ, ಇನ್ನೇ ಮದುವೆಗೆ ಹೋಗಕ್ಕೆ ಮುಂಚೆ ಹೋಗಲ್ಲ ಅಂತಿದ್ದೆ. ಈಗ ಮದುವೆಗೆ ಹೋದ್ ಬಂದಮೇಲೆ ತುಂಬ ಖುಷಿಯಲ್ಲಿದೆಯಲ್ಲ. ಆ ಥರ ಎಲ್ಲ ಏನೂ ಇಲ್ಲ ಕಣ. ದಿಶಾನು ನಮ್ಮ ದೀಪನ್ ಥರನೇ ಒಳ್ಳೆ ಹುಡುಗಿ, ಪಾಪದವಳು. ಅಪ್ಪ ಅಮ್ಮನ ಸ್ಥಾನದಲ್ಲಿ ನಾವು ನಿಂತು ಅವಳಿಗೆ ಧಾರೆ ಏರ್ಕೊಟ್ಟು ಬಂದ್ವಿ ಅಷ್ಟೇ. ಇಷ್ಟು ದಿನ ದೀಪ ಇಲ್ಲ ಅನ್ನೋ ನೋವಿನಲ್ಲಿದ್ಲು. ಒತ್ಸಲ ದಿಶನ್ ನೋಡಿದ್ಲಲ್ಲ, ಈಗ ಸ್ವಲ್ಪ ಸಮಾಧಾನ ಆಯ್ತು ಅವಳಿಗೆ. ನೀವೇನೇ ಹೇಳಿಯಪ್ಪ, ನಮ್ಮ ಪುಟ್ಟಿ ಸ್ಥಾನನ ಯಾರೂ ತುಂಬಕ್ಕಾಗಲ್ಲ. ಒತ್ಸಲ, ನಮ್ಮಿಬ್ಬರಿಗೂ ಗೊತ್ತಿರೋ ಸತ್ಯನ ನಾವು ಯಾರಿಗೂ ಹೇಳೋದು ಬೇಡ. ಸರಿ, ದೋಸೆ ಮಾಡಿಬಿಟ್ಟು ಬರ್ತೀನಿ. ಅಂತೂ ನನ್ನ ಪರಿಸ್ಥಿತಿ ನೋಡಾದರೂ ಚಿರು ದಿಶನ್ನ ರೂಮ್ ಒಳಗೆ ಸೇರಿಸ್ಕೊಂಡಲ್ಲ. ಇನ್ನು ಮುಂದೆನೋ ಈ ಥರನೇ ಏನಾದರೂ ಮಾಡಿ ಚಿರುನ ದಿಶನ್ನ ಒಂದು ಮಾಡಬೇಕು. ನಮ್ಮನ್ ಒಂದ್ ಮಾಡೋ ಅರ್ಜೆನ್ಸಿಯಲ್ಲಿ ನೀವು ಮಳೆಯಲ್ಲಿ ನೆನೆಯೋದು ಫೂಲಿಶ್ನೆಸ್ ಅಲ್ವಾ ಸೌಂದರ್ಯ? ವಾಟ್?